नमः सूर्याय चन्द्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರ. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಇವತ್ತು ಬಹಳ ಮುಖ್ಯವಾಗಿ ನೋಡಬೇಕು ಅಂದರೆ ಮಹಾವೀರನ ಜಯಂತಿ, ಬುದ್ಧ ಹುಟ್ಟಿರ್ತಕ್ಕಂಥ ದಿನ, ಮಹಾವೀರ ಜಯಂತಿಯ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತಿನ ದಿನ ನೋಡಿ, ಪೂರ್ವ ಫಲ್ಗುಣಿ ನಕ್ಷತ್ರ ಇರತಕ್ಕಂಥದ್ದು. ಆ ಬುದ್ಧನು ಕೂಡ ಹುಟ್ಟಿರ್ತಕ್ಕಂಥದ್ದು ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಕೂಡ. ಹಾಗಾದರೆ ಗುರುಗಳೇ, ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರೆಲ್ಲ ಕೂಡ ಸರ್ವಸಂಗ ಪರಿತ್ಯಾಗಿಗಳಾಗಿ ಹೋಗ್ತಾರಾ? ಹೇಗೆ? ಮದುವೆ ಆದರೂ ಕೂಡ ಕೆಲವೊಂದು ಬಾರಿ ಅವರ ಜೀವನದಲ್ಲಿ ಹೇಗಿರುತ್ತೆ? ಇವೆಲ್ಲ ವಿಚಾರಗಳನ್ನು ನಾನೆಲ್ಲ ನನ್ನ ಪೂರ್ವ ಫಲ್ಗುಣಿ ನಕ್ಷತ್ರ ಪುಬ್ಬ ನಕ್ಷತ್ರದಲ್ಲಿ ತಿಳಿಸಿದ್ದೇನೆ. ನಿಮಗೆ ಬೇಕು ಅಂದರೆ ಆ ಡಾಟಾ ಪೂರ್ತಿ ಪೂರ್ವ ಫಲ್ಗುಣಿ ನಕ್ಷತ್ರ ತುಳಸೀಕರಣ ಅಂತ ಹೊಡೆದ್ರೆ ಪೂರ್ತಿ ಡಾಟಾ ಅದರಲ್ಲೇ ಇರ್ತದೆ. ಇವತ್ತು ಬಹಳ ಮುಖ್ಯವಾಗಿ ಜಾತಕದಲ್ಲಿ ಕುಜ ದೋಷ ಇದೆ ಎಂದಾಗ, ಪೂರ್ವ ಫಲ್ಗುಣಿ ನಕ್ಷತ್ರ ಮ್ಯಾಕ್ಸಿಮಮ್ ನಕ್ಷತ್ರ ದೋಷವನ್ನು ನೋಡಿದಾಗ ಅದು ಕುಜ ದೋಷ ಇರ್ತದೆ. ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಮಾಡಿಬಿಡುತ್ತೆ. ಹಾಗಾಗಿ ಇವತ್ತಿನ ದಿನ ಈ ಸರಳವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿ ಕುಜದೋಷ ಅಂತ ಸಮಸ್ಯೆಗಳು ದೂರ ಆಗ್ತದೆ. ಕುಜ ಸಪ್ತಮದಲ್ಲಿದ್ದಾನೆ, ಆ ದಶಾಭುಕ್ತಿಗಳಿದೆ, ಮದುವೆ ವಿಳಂಬವಾಗ್ತಿದೆ ಅಂದರೆ ಈ ಕೆಲಸ ಮಾಡ್ಕೊಳ್ಳಿ, ಅದ್ಭುತವಾಗಿ ಕೆಲಸ ಆಗ್ಬಿಡುತ್ತೆ. ಹೇಗೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಕೊನೆಯ ಭಾಗದಲ್ಲಿ ತಿಳಿಸ್ತೇನೆ. ಇವತ್ತಿನ ದಿನ ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಈ ದಿನ ಮಂಗಳವಾರ, ತ್ರಯೋದಶಿ ತಿಥಿ 6 ಗಂಟೆ 55 ನಿಮಿಷಕ್ಕೆ ಮುಗಿದೋಗ್ತದೆ. ತದನಂತರ ಚತುರ್ದಶಿ ತಿಥಿ ಪ್ರಾರಂಭವಾಗ್ತದೆ. ಶುಕ್ಲ ಪಕ್ಷ, ಗಂಡ ಯೋಗ, ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು. ಚಂದ್ರ ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 27 ನಿಮಿಷದಿಂದ 4 ಗಂಟೆ 59 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 21 ನಿಮಿಷದಿಂದ 10 ಗಂಟೆ 53 ನಿಮಿಷದವರೆಗೆ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ 1 ಗಂಟೆ 56 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ವೀಕ್ಷಣೆ ಮಾಡೋದಾದ್ರೆ ಬೆಳಗ್ಗೆ 8 ಗಂಟೆ 42 ನಿಮಿಷದಿಂದ 9 ಗಂಟೆ 31 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಬೆಳಗ್ಗೆ 7 ಗಂಟೆ 2 ನಿಮಿಷದಿಂದ 7 ಗಂಟೆ 52 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಕೂತಿರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ. ಹಾಗಾಗಿ ಜಾತಕದ ಪ್ರಕಾರ ಯಾರಿಗೆ ಯಾವ ಫಲವಿದೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಈಗೋ ಕ್ಲಾಶಸ್ ಇಂದ ದಾಂಪತ್ಯದಲ್ಲಿ ಹಾಗೆ ವ್ಯಾವಹಾರಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ. ಲಗ್ನದಲ್ಲಿರ್ತಕ್ಕಂಥ ಶುಕ್ರ ಸ್ವಲ್ಪ ಆಸೆಗಳನ್ನು ದ್ವಿಗುಣವಾಗಿ ಮಾಡುತ್ತೆ. ಈ ದಿನ ಪರಸ್ತ್ರೀ ಪರಪುರುಷ ವ್ಯಾಮೋಹ ಜಾಸ್ತಿ ಇರ್ತಕ್ಕಂಥದ್ದು, ಆಸೆಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡದಲ್ಲೇ ಕಾರ್ಯದಲ್ಲಿ ನಿವೃತ್ತ ಅಂದರೆ ತಲ್ಲೀನತೆಯನ್ನು ತಗೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ ಬಹಳ ಮುಖ್ಯ ಆಗ್ತದೆ. ಆದಷ್ಟು ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಉತ್ತಮ ರೀತಿಯಲ್ಲಿ ಇಟ್ಕೊಳ್ಳೋಕೆ ನೋಡ್ಕೊಳ್ಳಿ. ಹಣಕಾಸು ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರ್ತದೆ, ವ್ಯಾಪಾರನೂ ಸಾಧಾರಣವಾಗಿರತಕ್ಕಂಥ ದಿನವಾಗ್ತದೆ. ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮ ದಿನವಲ್ಲ. ಒಂದು ಅವರೇಜ್ ಆಗಿ ನೋಡಿಕೊಂಡ್ರೆ ಮೇಷರಾಶಿಯವರಿಗೆ ಒಂದು ಸರಳವಾಗಿರತಕ್ಕಂಥ ದಿನ. ಸಾಧ್ಯವಾದಷ್ಟು ಉತ್ತಮ ಫಲಗಳಿಗೋಸ್ಕರ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಒಳಿತು. ವೃಷಭ ರಾಶಿಯವರ ಈ ದಿನದ ಫಲಾಫಲ, ವಾಹನಕ್ಕೋಸ್ಕರ ಖರ್ಚುಗಳು ಜಾಸ್ತಿ ಆಗುತ್ತೆ. ಮತ್ತು ಒಳ್ಳೆಯ ಮೃಷ್ಟಾನ್ನ ಭೋಜನ, ಐಷಾರಾಮಿ ಜೀವನಕ್ಕೋಸ್ಕರ ಸ್ವಲ್ಪ ಖರ್ಚುಗಳು ಪ್ರಮಾಣ ಜಾಸ್ತಿ ಆಗ್ತಕ್ಕಂಥಿರ್ತದೆ. ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ದಿನ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ. ಕೋಲ್ಡ್ ನೇಚರ್ ಇರತಕ್ಕಂಥ ಸನ್ನಿವೇಶಗಳು ಕಾಡ್ತಕ್ಕಂಥದ್ದಿರುತ್ತೆ. ವೃಷಭ ರಾಶಿ ಈ ದಿನ ನಷ್ಟವಾದ ದಿನ. ವ್ಯಾಪಾರ ವಹಿವಾಟುಗಳು ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ, ಒಂದು ಸಾಧಾರಣವಾಗಿರ್ತಕ್ಕಂಥದ್ದು ಇರ್ತದೆ. ಮುಖ್ಯವಾಗಿ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಳಿ. ಸ್ವಲ್ಪ ಈ ದಿನ ಪ್ರಾರಂಭಕ್ಕೂ ಮೊದಲು ಸ್ವಲ್ಪ ಸಕ್ಕರೆಯನ್ನು ಇರುವೆ ಗುಡಿಗೆ ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ರೀಂ ದುರ್ಗೆ ರಕ್ಷಿಣಿ ಸ್ವಾಹ ಮಂತ್ರಗಳನ್ನು ಹೇಳ್ಕೊಳ್ಳಿ. ಹಾಗೆ ಲಕ್ಷ್ಮಿಯ ದೇವಸ್ಥಾನವನ್ನು ಭೇಟಿ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ತದನಂತರ ನಿಮ್ಮ ಮುಖ್ಯ ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ. ಮಿಥುನ ರಾಶಿಯವರ ಫಲಾಫಲ, ಸ್ವಲ್ಪ ಲಾಭ ಖಂಡಿತವಾಗಿ ಉತ್ತಮವಾಗಿರ್ತಕ್ಕಂಥ ದಿನ. ಲಾಭವಾಗ್ತದೆ. ಕಮಿಷನ್ ಆಧಾರಿತವಾಗಿ ಮೀಡಿಯಾ ಸ್ಥಾನದಲ್ಲಿ ಮಾತಾಡದಿಂದ ಇವೆಲ್ಲ ವಿಚಾರಗಳಲ್ಲಿ
ಮಿಥುನ ರಾಶಿಯವರಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ದಿನ. ನಷ್ಟಾಧಿಪತಿ ಲಾಭದಲ್ಲಿದ್ದಾನೆ. ಖಂಡಿತವಾಗಿ ನಿಮ್ಮ ಡಿಸೈರ್ ಫುಲ್ಫಿಲ್, ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ ಇವೆಲ್ಲ ಕೂಡ ಮಿಥುನ ರಾಶಿಯವರಿಗೆ ಸಿಗುತ್ತೆ. ಹಾಗೆ ತಮ್ಮ ವೈವಾಹಿಕ ಜೀವನದಲ್ಲೂ ಕೂಡ ಒಂದು ರೀತಿಯಾಗಿ ಉತ್ತಮ ಬಾಂಧವ್ಯ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ದಿನ ಒಳ್ಳೆಯ ದಿನ. ಸ್ನೇಹಿತರು ಕೂಡ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ದಿನವಾಗ್ತದೆ, ಒಳ್ಳೆಯದಿದೆ. ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕಟಕ ರಾಶಿಯವರಿಗೂ ಕೂಡ ಈ ದಿನ ಮ್ಯಾಕ್ಸಿಮಮ್ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ, ಹಾಗೆ ತಮ್ಮ ಆ ಒಂದು ಪರಿಸ್ಥಿತಿಯಿಂದ ನನ್ನ ಕಾರ್ಯಗಳಾಗಲಿ ಮನೆಯಲ್ಲಾಗಲಿ ಅದನ್ನು ನಡಿಬೇಕು ಅಂತಕ್ಕಂಥ ಒಂದು ಸಣ್ಣ ಈಗೋಸ್ಟಿಕ್ ನೇಚರ್ ಇರತಕ್ಕಂಥ ದಿನವಾಗ್ತದೆ. ಬಟ್ ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಈ ಒಂದು ಕಟಕ ರಾಶಿಯವರಿಗೆ ಲಭ್ಯತೆ ಇದೆ. ಖಂಡಿತವಾಗಿ ಕಟಕ ರಾಶಿಯವರಿಗೆ ಉತ್ತಮ ದಿನ. ಯಾವುದೇ ಒಂದು ಕ್ಷೇತ್ರ ಫಲವನ್ನು ತಗೊಂಡಾಗಲೂ ಕೂಡ ಈ ದಿನ ಶುಭವಿದೆ, ಒಳ್ಳೆಯದಾಗಲಿ ಕೂಡ ಕಟಕ ರಾಶಿಯವರಿಗೆ. ಸಿಂಹ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥ. ಸಿಂಹ ರಾಶಿಯವರಿಗೆ ಒಂದು ಸಣ್ಣ ಬದಲಾವಣೆ ಇರತಕ್ಕಂಥ ದಿನವಾಗ್ತದೆ. ಸಣ್ಣ ಪ್ರಯಾಣಗಳಿದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ಇರ್ತದೆ. ಹಾಗೆ ಈ ದಿನ ಉತ್ತಮ ಸಲಹೆಗಾರರಾಗಿ ತಾವು ಮುಂದುವರಿತಾರೆ. ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ತಾವು ಉತ್ತಮ ಸಲಹೆಗಳನ್ನು ಜನಕ್ಕೆ ಕೊಡ್ಬೋದು. ಆ ಕೊಟ್ಟು ನಿಮ್ಮ ಸಲಹೆ ಜೆನ್ಯೂನಿಟಿ ಇರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಸಿಂಹರಾಶಿಯವರಿಗೆ ನಿಮ್ಮ ಮಾತನ್ನು ಎಲ್ಲರೂ ಆಲಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಸಿಂಹರಾಶಿಯವ್ರಿಗಿದೆ. ಖಂಡಿತ ಸಿಂಹರಾಶಿಯವರಿಗೂ ಕೂಡ ಇದರ ಉತ್ತಮವಾಗಿರತಕ್ಕಂಥ ದಿನ ಒಂದು. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಆಗಿರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಈ ದಿನ ಇದ್ದಕ್ಕಿದ್ದಾಗೆ ಧನಾಗಮದ ಒಂದು ಸೂಚನೆ ಸಿಕ್ಬಿಡುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ದಾಂಪತ್ಯ ಅಥವಾ ಹಿರಿಯರೊಟ್ಟಿಗಿನ ಸಂಬಂಧ ಸ್ವಲ್ಪ ಮಟ್ಟಿಗೆ ಅಳಿಸ್ತಕ್ಕಂಥ ಸನ್ನಿವೇಶ ಬರ್ತದೆ. ತಮ್ಮ ಮಾತಿನಿಂದ ಕೆಲವೊಂದು ಬಾರಿ ಅನರ್ಥಗಳು ರೂಪುಗೊಳ್ಳತಕ್ಕಂಥದ್ದು ಕೂಡ ಇರುತ್ತೆ. ಇದು ದಾಂಪತ್ಯದಲ್ಲಿ ಅಥವಾ ಹಣಕಾಸಿನಲ್ಲಿ ಎರಡು ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ಸ್ವಲ್ಪ ಮಟ್ಟಿಗೆ ಅಶುಭವಿರತಕ್ಕಂಥ ಕಾಲ ಈ ಕನ್ಯಾ ರಾಶಿಯವರಿಗೆ. ಸ್ವಲ್ಪ ಮಟ್ಟಿಗೆ ನೀವು ಕೂಡ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪದ ಆರಾಧನೆಯನ್ನು ಮಾಡಿ ಬನ್ನಿ, ಸ್ವಲ್ಪ ಶುಭವಾಗ್ತದೆ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಖಂಡಿತ ತುಲಾರಾಶಿಯವರಿಗೆ ಈ ದಿನದ ವಿಚಾರಗಳನ್ನು ತಗೊಂಡಾಗ ವ್ಯಾಪಾರ ವಹಿವಾಟುಗಳಲ್ಲಿ ಉತ್ತಮತೆ ಇರುತ್ತೆ. ಮದುವೆ ವಿಚಾರಗಳಲ್ಲಿ, ಸಂಗಾತಿಗಳ ವಿಚಾರಗಳಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು ಇರ್ತದೆ. ಹೆಚ್ಚಿನದಾಗಿ ಈ ದಿನ ತುಲಾರಾಶಿಯವರನ್ನ ನಾವು ನೋಡೋದಾದರೆ ವ್ಯಾಪಾರಯುಕ್ತವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ. ಬಟ್ ಸಕ್ಸಸ್ ರೇಟ್ ಕೂಡ ಇರುತ್ತೆ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ ಕೂಡ ಈ ದಿನ ಚೆನ್ನಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಲಭ್ಯತೆಯನ್ನು ಕೊಡುತ್ತೆ. ವೃಶ್ಚಿಕ ರಾಶಿಯವರ ಫಲಾಫಲ. ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ದಾಂಪತ್ಯದಲ್ಲಿ ಖಂಡಿತವಾಗಿ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊತಾ ಇರ್ತದೆ. ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಷ್ಟವನ್ನು ತೋರಿಸ್ತಾ ಇದೆ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಕೊಡುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಅಷ್ಟು ಉತ್ತಮದಲ್ಲ, ಅಡಿಕ್ಟಿವ್ ನೇಚರ್ ಜಾಸ್ತಿ ಇರತಕ್ಕಂಥದ್ದು ತೋರಿಸ್ತದೆ. ವೃಶ್ಚಿಕ ರಾಶಿಯವರು ಆದಷ್ಟು ಕೂಡ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ. ಸ್ವಲ್ಪ ಜಾಗರೂಕತರಾಗಿರ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ದುರ್ಗಾಮಂತ್ರಗಳನ್ನು ಹೇಳಿ, ಸ್ವಲ್ಪ ಶುಭವಾಗ್ತದೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ತುಂಬ ಕ್ರಿಯೇಟಿವಿಟಿ, ಹಾಗೆ ಈ ಒಂದು ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಲಾಭವನ್ನು ಗಳಿಸ್ತಕ್ಕಂಥ ದಿನ ಕೂಡ ಆಗುತ್ತೆ. ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯದಿಂದ ಇರತಕ್ಕಂಥ ದಿನ ಧನುರಾಶಿಯವರು. ಆದಷ್ಟು ಕೂಡ ಈ ದಿನ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿದಾಯಕವಾಗಿರ್ತಕ್ಕಂಥ ಮನೋಭಾವ ಬರುತ್ತೆ. ಸಣ್ಣ ಪುಟ್ಟ ಲೇಸಿನೆಸ್ಸನ್ನು ಹೊರತುಪಡಿಸಿದ್ರೆ ಧನುರಾಶಿಯವ್ರಿಗೆ ವೆರಿ ಗುಡ್ ಡೇ ಕೂಡ ಆಗುತ್ತೆ. ಒಂದು ಕ್ರಿಯೇಟಿವಿಟಿ ಆಗಿರ್ತಕ್ಕಂಥ ದಿನ ಚೆನ್ನಾಗಿದೆ, ಒಳ್ಳೆಯದಾಗಲಿ ನಿಮಗೂ ಕೂಡ ಧನುರಾಶಿಯವ್ರಿಗೆ. ಮಕರ ರಾಶಿಯವರ ಫಲಾಫಲ. ಹೆಚ್ಚಿನ ಮನಸ್ಥಿತಿ, ವಾಹನ ಖರೀದಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಾಗೆ ಒಳ್ಳೆಯ ಒಂದು ಉಡುಗೊರೆಗಳು ಸಿಗ್ತಕ್ಕಂಥ ಸಾಧ್ಯತೆ, ಜೊತೆಗೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಸಾಧ್ಯತೆಯೂ ಕೂಡ ಚೆನ್ನಾಗಿದೆ. ಖಂಡಿತವಾಗಿ ಮಕರ ರಾಶಿಯವ್ರಿಗೆ ಹೆಚ್ಚಿನ ವ್ಯಾಮೋಹ ಈ ದಿನ ಮನೆ, ಕಾರು, ಆ ಬಂಗಲೆಗಳ ಬಗ್ಗೆ ನಿರ್ಮಾಣವಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಕುಂಭರಾಶಿಯ ಫಲಾಫಲ ನೋಡಿ. ಕುಂಭರಾಶಿಯವ್ರಿಗೆ ಸಣ್ಣ ಪ್ರಯಾಣಗಳು ಇರತಕ್ಕಂಥ ಸನ್ನಿವೇಶ, ಹಾಗೆ ಕೇವಲ ತಮ್ಮ ಮಾತಿನಿಂದ ಉತ್ಕೃಷ್ಟವಾಗಿರತಕ್ಕಂಥ ಫಲಗಳನ್ನು ಪಡಿತಕ್ಕಂಥ ದಿನ ಕುಂಭರಾಶಿಯವ್ರಿಗೆ. ಆದಷ್ಟು ಕೂಡ ಈ ಒಂದು ಕ್ರಿಯೇಟಿವಿಟಿಲಿರ್ತಕ್ಕಂಥವ್ರಿಗೆ, ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನದಾಗಿ ಉತ್ತಮತೆ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಯಾರ್ಯಾರು ಕುಂಭರಾಶಿಯಲ್ಲಿದ್ದರೋ ನಿಮಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಸಂಗಾತಿಯೊಟ್ಟಿಗಿನ ಒಂದು ಸಣ್ಣ ಒಂದು ಪ್ರಯಾಣಗಳಿರ್ತಕ್ಕಂಥ ಸನ್ನಿವೇಶಗಳು ಅಥವಾ ಬಿಸ್ನೆಸ್ ಪಾರ್ಟ್ನರ್ನೊಟ್ಟಿಗಿನ ಉತ್ತಮ ಮಾತುಕತೆಗಳು ಕೂಡ ಸಫಲತೆಯನ್ನು ಈ ದಿನ ಕುಂಭರಾಶಿಯವರಿಗೆ ಕೊಡುತ್ತೆ. ಶುಭವಾಗಲಿ. ಹಾಗೆಯೇ
ಮೀನರಾಶಿಯ ಫಲಾಫಲ. ಮೀನರಾಶಿಯವರಿಗೆ ನೋಡಿ, ಕೇವಲ ಈ ದಿನ ಮಾತುಗಳಿಂದಲೇ ತಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನೋಡ್ತೀರಿ. ಬಟ್ ಕೆಲವೊಂದು ಬಾರಿ ಕೋಪದ ಒಂದು ಅನರ್ಥದಿಂದ ಸ್ವಲ್ಪ ಸಾಂಸಾರಿಕ ಜೀವನ ಸಮಸ್ಯೆಯನ್ನು ಕೊಟ್ಟುಬಿಡುತ್ತೆ. ಈ ಮೀನರಾಶಿಯವರು ಕೇವಲ ಮಾತಿನ ಮೇಲೆ ಎಚ್ಚರಿಕೆಯನ್ನು, ಈ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಹಣಕಾಸು ವಹಿವಾಟುಗಳು ಸ್ವಲ್ಪ ಉತ್ತಮತೆಯಿಂದ ಕೂಡಿರ್ತಕ್ಕಂಥದ್ದು ದಿನ ಆಗ್ತದೆ. ಮನೆಯ ಬಗ್ಗೆ, ಕುಟುಂಬದ ಬಗ್ಗೆ, ಹಣದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಈ ಮೀನರಾಶಿಯವರಿಗೆ ತೋರಿಸ್ತಾ ಇದೆ. ಇಷ್ಟು ಈ ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಈ ದಿನ ಉತ್ತರ ಫಲ್ಗುಣಿ ನಕ್ಷತ್ರ, ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿನದಂದು ಅದು ಮಹಾವೀರ ಜಯಂತಿ ಆಗಿರೋದ್ರಿಂದ, ಮಂಗಳವಾರ ಆಗಿರೋದ್ರಿಂದ, ನೀವು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ, ಕೆಂಪು ಕಲ್ಸಕ್ಕರೆಯನ್ನು ಕೈಯಲ್ಲಿ ಹಿಡ್ಕೊಳ್ಳಿ. ಒಂದು 100 ಗ್ರಾಮ್ 200 ಗ್ರಾಮ್ ಅಷ್ಟು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ, ಈ ಮಂತ್ರವನ್ನು 108 ಬಾರಿ ಹೇಳಿ ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ. ಕುಜದೋಷ ನಿಜವಾಗ್ಲೂ ನಿರ್ಮೂಲನೆ. ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಮದುವೆ, ನೀವೇನು ಕುಂಭ ವಿವಾಹ ಮಾಡ್ಕೋಬೇಕು, ಮತ್ತೊಂದು ಮಾಡ್ಕೋಬೇಕು ಅಂತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಟ್ಟಿದ್ದೇನೆ. ಮಾಡಿ ಎಂಜಾಯ್ ದೀಸ್. ಖಂಡಿತ ಶುಭವಾಗ್ತದೆ. ನಮ್ಮ ಚಾನಲಿನ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.